ನೀಟ್ ಗದ್ದಲ, ಸರ್ಕಾರ ವರ್ಸಸ್ ವಿಪಕ್ಷಗಳು, 5 ಬೇಡಿಕೆ ಒಪ್ಪುತ್ತಾ ಕೇಂದ್ರ, ರಿಸೈನ್ ಮಾಡ್ತಾರಾ ಪ್ರಧಾನ್, ವಿದ್ಯಾರ್ಥಿಗಳ ರಕ್ಷಣೆಯೋ ರಾಜಕೀಯ ನಾಟಕವೋ, ನೀಟ್ ಮಹಾಭಾರತ. ರಾಷ್ಟ್ರ ರಾಜಧಾನಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ತೀವ್ರಗೊಂಡಿದೆ ನೀಟ್ ಸಂಘರ್ಷ. ಬೆಂಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ಪರ ವಿರೋಧ ಪ್ರತಿಭಟನೆಯನ್ನ ಮಾಡಿದೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಪಟ್ಟರೆ ಆ ಸಂದರ್ಭದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಂತಹ ಬಿಜೆಪಿಯ ಕಾರ್ಯಕರ್ತರನ್ನ ಅಲ್ಲಿ ತಡೆಯುವ ಪ್ರಯತ್ನಗಳಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಬಿಜೆಪಿಗರ ಕಾರಿಗೂ ಕೂಡ ಮೊಟ್ಟೆ ಹೊಡೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರಿಂದ ಸ್ಥಳದಲ್ಲಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಈಗ ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು. ಇದಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋಗುವಾಗ ಅವರನ್ನ ಕಂಟೋನ್ಮೆಂಟ್ ಬಳಿಯೇ ಪೊಲೀಸರು ತಡೆ ಹಿಡಿದ್ರು. ಆಗ ಹೈಡ್ರಾಮಾವೇ ನಡೆದು ಹೋಯಿತು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಮಿಷನರ್ ಕಚೇರಿಗೆ ದೂರು ಕೊಡೋದಕ್ಕೆ ಈಗ ಬಂದಿದ್ದಾರೆ ಹರೀಶ್ ಅವರು. ಬಿಜೆಪಿ ಶಾಸಕರಾಗಿರುವ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಮಾಡಲಾಗಿದೆ. 4 ರಿಂದ 5 ಮೊಟ್ಟೆಗಳನ್ನು ಎಸೆದಿದ್ದಾರೆ ಅಂತ ಹೇಳಿ ಈಗಾಗಲೇ ಶಾಸಕರು ಕೂಡ ಹೇಳಿದ್ದಾರೆ. ಕ್ರಮ ಆಗಬೇಕು ಈ ವಿಚಾರದಲ್ಲಿ, ನಮ್ಮ ನಾಯಕರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ. ಗೃಹ ಕಚೇರಿಗೆ ನುಗ್ಗಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂತ. ಇಳಿದ ಮೇಲೆ ನಾನು ನೋಡಿದಾಗ ಆ ಕಾರ್ಯಕರ್ತರು ನೋಡಿದಾಗ ನನಗೆ ಅನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನ ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದ್ರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ದೂರು ಕೊಡ್ತೀರಾ? ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಡ್ರೆಸ್ ತಪ್ಪಾಗಿ ತಿಳ್ಕೊಂಡು ಬಂದಿರೋದು? ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು, ಕಾಂಗ್ರೆಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ, ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿದೆ. ಶಾಸಕರಾದಂತವ್ರಿಗೆ ಮೊಟ್ಟೆ ಹೊಡೆಯುವಂತ ಎಷ್ಟು ಮಟ್ಟಿಗೆ ಸರಿ ಸರ್ ಪ್ರತಿಭಟನೆ ಮಾಡೋದು? ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳ್ದವರು ಬಡ ರಾಷ್ಟ್ರ ಅಂತೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂತ ನಾಯಕನ ಪಡೆದಂತ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರುಗಳು, ನಾಯಕರುಗಳು, ಈಗಲೂ ಕೂಡ ಏನಾದರೂ ಪ್ರತಿಭಟನೆಯನ್ನ ಮುಂದುವರಿಸಲಾಗಿದೆಯಾ? ಆಲ್ರೆಡಿ ಈಗಾಗಲೇ ಬಿಜೆಪಿ ನಾಯಕರುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಹರೀಶ್ ಅವರು ಈಗ ಕ್ರಮವನ್ನು ಕೈಗೊಳ್ಳುವಂತ ಹಿನ್ನೆಲೆಯಲ್ಲಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರಾ? ಪ್ರಮುಖವಾಗಿ ಏನು ಇವತ್ತು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ಪಟ್ಟರು. ಆ ಒಂದು ಪ್ರಯತ್ನವನ್ನು ಪೊಲೀಸರು ಮಧ್ಯದಲ್ಲೇ ತಡೆದಿದ್ದಾರೆ. ಮಧ್ಯದಲ್ಲಿ ತಡೆದು ನಾಯಕರನ್ನ ವಶಕ್ಕೆ ಪಡೆದು ಅವರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಯಾವ ವಾಹನದಲ್ಲಿ ಬಿಜೆಪಿಯ ನಾಯಕರನ್ನ ಕರೆದುಕೊಂಡು ಹೋಗ್ತಿದ್ರಲ್ಲ ಆ ಒಂದು ವಾಹನಕ್ಕೆ ಕೆಪಿಸಿಸಿಯ ಕಚೇರಿಯ ಮುಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ಕೆಪಿಸಿಸಿ ಕಚೇರಿಯ ಹತ್ತಿರದಲ್ಲೇ ಇದ್ದಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರಿಗೂ ಕೂಡ ಮೊಟ್ಟೆ ಹೊಡೆಯುವಂತ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಇಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಪಿ ಹರೀಶ್ ಅವರು ದೂರನ್ನು ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಇವತ್ತು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಡೋದಕ್ಕೂ ಕೂಡ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೂಡ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರನ ಗಮನಿಸಬೇಕು. ಬೆಳಿಗ್ಗೆ ಬಿಜೆಪಿಯ ಕಚೇರಿಗೆ ಮುತ್ತಿಗೆ ಹಾಕೋದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕರೆಯನ್ನ ಕೊಟ್ಟಿದ್ರು. ಜೊತೆಗೆ ಆ ಒಂದು ಕಚೇರಿಯ ಸುತ್ತಮುತ್ತಲೂ ಅವರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಬಿಜೆಪಿಯ ನಾಯಕರು ಕೂಡ ನಾವು ಕೆಪಿಸಿಸಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಅನ್ನುವಂತ ಕರೆಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ಪೊಲೀಸರು ಅಲರ್ಟ್ ಆಗಿ ಕಂಟೋನ್ಮೆಂಟ್ ಬಳಿಯೇ ಆ ಒಂದು ಬಿಜೆಪಿ ಕಾರ್ಯಕರ್ತರನ್ನ, ಬಿಜೆಪಿ ಮುಖಂಡರನ್ನ, ಬಿಜೆಪಿ ಶಾಸಕರನ್ನ ತಡೆಯುವಂತ ಕೆಲಸವನ್ನು ಮಾಡಿದ್ರು. ಕಂಟೋನ್ಮೆಂಟ್ ನಲ್ಲಿ ತಡೆದು ವಶಕ್ಕೆ ಪಡೆದಂತ ಬಿಜೆಪಿಯ ನಾಯಕರನ್ನ ಪೊಲೀಸರು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕೆಪಿಸಿಸಿಯ ಮಾರ್ಗವಾಗಿಯೇ ಅವರು ಕರೆದುಕೊಂಡು ಹೋಗಿರುವಂತದ್ದು ಇದು ಪೊಲೀಸರ ವೈಫಲ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬೇರೆಯ ಮಾರ್ಗದಲ್ಲಿ ಅವರನ್ನ ಕರೆದುಕೊಂಡು ಹೋಗಬಹುದಿತ್ತು. ಈ ಒಂದು ಕಾಂಗ್ರೆಸ್ಗೆ ಮುತ್ತಿಗೆ ಹಾಕುವಂತ ಒಂದು ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ವಶಕ್ಕೆ ಪಡೆದಿರುವಂತಹ ಬಿಜೆಪಿ ನಾಯಕರನ್ನ ಯಾಕೆ ಕರ್ಕೊಂಡು ಹೋಗಬೇಕಿತ್ತು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಎದ್ದಿರುವಂತದ್ದು. ಜೊತೆಗೆ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಅನ್ನುವಂಥದ್ದನ್ನ ಸೂಚನೆ ತಿಳಿದಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಪಿಸಿಸಿಯ ಕಚೇರಿಯಲ್ಲಿ ಜಮಾವಣೆ ಆಗಿದ್ರು. ಈ ವಿಚಾರವೂ ಕೂಡ ಪೊಲೀಸರಿಗೆ ಗೊತ್ತಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಅದೇ ಒಂದು ಮಾರ್ಗವಾಗಿ ಇವರು ಬಿಜೆಪಿ ನಾಯಕರನ್ನ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪೊಲೀಸರ ವೈಫಲ್ಯ ಅಂತ ಅನ್ಸುತ್ತೆ. ಬೇರೆ ಮಾರ್ಗವಾಗಿ ಅವರನ್ನ ಕರೆದುಕೊಂಡು ಹೋಗಬಹುದಿತ್ತು. ಜೊತೆಗೆ ಈಗಾಗಲೇ ಈ ಒಂದು ವಶಕ್ಕೆ ಪಡೆದಿರ್ತಕ್ಕಂಥ ಬಿಜೆಪಿ ನಾಯಕರನ್ನ ಬಿಡುವಂತ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಈಗಾಗಲೇ ಬಿಪಿ ಹರೀಶ್ ಅವರು ತನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ನೀಟ್ ವಿಚಾರವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ನಿವಾಸದ ಮುಂದೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಒಂದು ಪ್ರತಿಭಟನೆ ವಿರುದ್ಧವಾಗಿ ಬಿಜೆಪಿ ಇವತ್ತು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕರೆಯನ್ನ ಕೊಟ್ಟಿತ್ತು. ಅರಾಜಕತೆಯನ್ನ ದೇಶದಲ್ಲಿ ಚರ್ಚೆಯನ್ನು ಮಾಡುವಂತಹ ಹುನ್ನಾರವನ್ನ ಮಾಡಲಾಗ್ತಿದೆ. ಈ ಒಂದು ಹುನ್ನಾರಕ್ಕೆ ಕಾಂಗ್ರೆಸ್ ಕೂಡ ಸಹಕರಿಸ್ತಾ ಇದೆ. ನಿನ್ನೆ ಇದೇ ಒಂದು ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು. ಪ್ರಧಾನಿ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಇದು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಹುನ್ನಾರ ಅನ್ನುವಂತ ರೀತಿಯಲ್ಲಿ ಆರೋಪಗಳನ್ನು ಕೂಡ ಮಾಡಲಾಗ್ತಿತ್ತು. ಈ ಒಂದು ಆರೋಪದ ಭಾಗವಾಗಿ ಅವರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಘೋಷಣೆಯನ್ನು ಮಾಡಿದ್ರು. ಮುತ್ತಿಗೆ ಹಾಕುವಂತ ಒಂದು ಸಂದರ್ಭದಲ್ಲಿ ಪೊಲೀಸರು ತಡೆದ್ರು. ಆದ್ರೆ ಆ ಒಂದು ಪೊಲೀಸರು ಬಿಜೆಪಿಯ ಕಾರ್ಯಕರ್ತರನ್ನ, ಬಿಜೆಪಿಯ ಶಾಸಕರನ್ನ ಕೆಪಿಸಿಸಿ ಮುಂಭಾಗದ ರಸ್ತೆಯಲ್ಲಿಯೇ ಕರೆದುಕೊಂಡು ಹೋಗಿರುವಂತಹ ಕಾರಣಕ್ಕಾಗಿ ಈ ಒಂದು ವೈಫಲ್ಯಗಳಾಗಿದೆ. ಅದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಗರ ಮೇಲೆ ಮೊಟ್ಟೆ ಹೊಡೆಯುವಂತಹ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ನವಿತಾ ಕಾರ್ತಿಕ್, ಈಗಾಗಲೇ ಈ ಹಿಂದೆ ಕೂಡ ಇಂತಹ ಒಂದು ಘಟನೆಗಳಾಗಿತ್ತು. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿತ್ತು. ಇದು ಕೂಡ ಈಗ ರಾಜಕೀಯ ತಿರುವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಜೊತೆಗೆ ಈಗಾಗಲೇ ಯಾರು ಮೊಟ್ಟೆ ಹೊಡೆಯುವ ಕೆಲಸ ಮಾಡಿದಾರಲ್ಲ ಅಂತಹವರನ್ನ ಈಗ ಏನಾದ್ರೂ ವಶಕ್ಕೆ ತೆಗೆದುಕೊಳ್ಳಲಾಗಿದೆಯಾ? ನೈತಜನ್, ಈಗಾಗಲೇ ಕೆಪಿಸಿಸಿ ಕಚೇರಿಯ ಮುಂಭಾಗ ಮೊಟ್ಟೆ ಹೊಡೆಯುವಂತ ಪ್ರಯತ್ನದಲ್ಲಿ ನಿರತರಾಗಿದ್ದಂತ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈಗಾಗಲೇ ಬಿಪಿ ಹರೀಶ್ ಅವರು ಕೂಡ ಪ್ರಕರಣವನ್ನು ದಾಖಲಿಸುತ್ತೇವೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಬಿಜೆಪಿಯವರ ನಿಯೋಗದ ಜೊತೆಗೆ ಅವರು ಕಮಿಷನರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ದೂರನ್ನು ಕೂಡ ದಾಖಲಿಸಬಹುದು. ದೂರು ದಾಖಲಿಸಿದ ನಂತರದಲ್ಲಿ ಪೊಲೀಸರು ಯಾರನ್ನ ವಶಕ್ಕೆ ಪಡಿತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಜೊತೆಗೆ ಈಗಾಗಲೇ ಬಿಪಿ ಹರೀಶ್ ಅವರಿಗೆ 4ಕ್ಕೂ ಹೆಚ್ಚು ಮೊಟ್ಟೆಯನ್ನ ಅವರ ತಲೆಭಾಗಕ್ಕೆ ಹೊಡೆದಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಅದೇ ಒಂದು ಕಾರಣಕ್ಕಾಗಿ ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಎತ್ತಿದ್ದಾರೆ. ಜೊತೆಗೆ ಇದನ್ನ ತೀವ್ರವಾಗಿ ಖಂಡಿಸುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಈಗ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅವರು ಒಂದಿಷ್ಟು ವಿಷಯವನ್ನ ಹಂಚಿಕೊಳ್ಳಬಹುದು. ಜೊತೆಗೆ ಮುಂದಿನ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಈಗಾಗಲೇ ಬಿಪಿ ಹರೀಶ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಖುದ್ದಾಗಿ ನಾವು ಪ್ರಕರಣವನ್ನು ದಾಖಲಿಸುತ್ತೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿರುವಂತ ನನ್ನ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ್ದಾರೆ, ನಾನು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿರಲಿಲ್ಲ, ನಾನು ದಾರಿ ತಪ್ಪಿ ಅಂದ್ರೆ ಕೆಪಿಸಿಸಿಯ ಕಚೇರಿಯ ಬಳಿ ನಾನು ಬಂದು ಇಳಿದಿದ್ದೆ ಅಂತ ಒಂದು ಸಂದರ್ಭದಲ್ಲಿ ಏಕಾಏಕಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿರುವಂತದ್ದು ಅನ್ನುವಂತ ಆರೋಪಗಳನ್ನು ಮಾಡಿರುವಂತದ್ದು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ತಡೆಯುವಂತ ಕೆಲಸಗಳನ್ನು ಕೂಡ ಮಾಡಿದ್ರು, ಪೊಲೀಸರು ಸಹಾಯಕ್ಕೆ ಬಂದ್ರು ಅನ್ನುವಂತ ರೀತಿಯಲ್ಲಿಯೂ ಕೂಡ ವಿವರಿಸುವಂತ ಕೆಲಸವನ್ನ ಬಿಪಿ ಹರೀಶ್ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಕಮಿಷನರ್ ಅವರಿಗೆ ದೂರನ್ನ ಸಲ್ಲಿಕೆ ಮಾಡುವಂತ ನಿರ್ಧಾರಕ್ಕೆ ಬಂದಿರುವಂತ ಕಾರಣಕ್ಕಾಗಿ ಕಾರ್ತಿಕ್ ಮಾಹಿತಿಯನ್ನ ಪಡ್ಕೊಳ್ಳಿ.